ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ K2M ಇಂಗ್ಲಿಷ್. ಈ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿಕನ್ನಡ, ಈ ಪುಸ್ತಕದಲ್ಲಿನ 6ನೆಯ ಪಾಠ ಈಸೂರು ಸ್ವಗತ, ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ. ಪಾಠ 6 ಈಸೂರು ಸ್ವಗತ. ಅಭ್ಯಾಸ 1ರಲ್ಲಿ ಮುಖ್ಯ ಪ್ರಶ್ನೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಪ್ರಶ್ನೆ 1, ಈಸೂರು ಯಾವ ಜಿಲ್ಲೆಯಲ್ಲಿದೆ? ಉತ್ತರ: ಈಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಪ್ರಶ್ನೆ 2, ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಪ್ರಶ್ನೆ 3, ಈಸೂರಿನ ಜನತೆ ಯಾರ ಅಧಿಕಾರವನ್ನು ತಿರಸ್ಕರಿಸಿದರು? ಉತ್ತರ: ಈಸೂರಿನ ಜನತೆ ಬ್ರಿಟಿಷರ ಅಧಿಕಾರವನ್ನು ಧಿಕ್ಕರಿಸಿದರು. ಪ್ರಶ್ನೆ 4, ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಉತ್ತರ: ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು. ಪ್ರಶ್ನೆ 5, ಈಸೂರು ಜನರ ಘೋಷಣೆ ಏನು? ಉತ್ತರ: ಈಸೂರ ಜನರ ಘೋಷಣೆ ಏಸೂರು ಕೊಟ್ಟರು ಈಸೂರು ಬಿಡೆವು. ಪ್ರಶ್ನೆ 6, ಸ್ಥಳೀಯ ಸರ್ಕಾರದ ಅಮಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಸ್ಥಳೀಯ ಸರ್ಕಾರದ ಅಮಲ್ದಾರ್ ಸಾವುಕಾರ್ ಜಯಣ್ಣ ಮತ್ತು ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ. ಪ್ರಶ್ನೆ 7, ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು. ಪ್ರಶ್ನೆ 8, ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು? ಹೊಸ ಸರ್ಕಾರದ ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಬ್ರಿಟಿಷ್ ಅಧಿಕಾರಿಗಳಿಗೆ ಆಜ್ಞೆ ಮಾಡಿದರು. ಪ್ರಶ್ನೆ 9, ಸ್ವಗತ ಎಂದರೇನು? ಉತ್ತರ: ಸ್ವಗತ ಎಂದರೆ ತನಗೆ ತಾನೇ ಹೇಳಿಕೊಳ್ಳುವುದು. ಈಗ ಮುಖ್ಯ ಪ್ರಶ್ನೆ ಅದರಲ್ಲಿ ಕಾರಣ ಕೊಡಿ ಅಂತ ಇದೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು. ಕಾರಣ: ಏಕೆಂದರೆ ಇಡೀ ಭಾರತದಲ್ಲೇ ಸ್ವತಂತ್ರ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ಪಡೆದಿತ್ತು. ಆದ್ದರಿಂದ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರನ್ನು ತಂದಿತು. ಈಗ 2, ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು. ಕಾರಣ: ಏಕೆಂದರೆ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಆದ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಲ್ಲಲು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು. ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬಿರಿ ಅಂತ ಇದೆ. ಈಗ ಮೊದಲನೆಯ ಪ್ರಶ್ನೆ, ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು. ಉತ್ತರ: ಇದಕ್ಕೆ ಸರಿಯಾದ ಬಿಟ್ಟ ಸ್ಥಳ ಯಾವುದು ನೋಡೋಣ. ಅಧಿಕಾರಿಗಳು ಕಂದಾಯ ವಸೂಲಿಗೆ ಖಾತೆ ಕಿದ್ರಿ ಪುಸ್ತಕಗಳೊಂದಿಗೆ ಬಂದರು. 2ನೇದು, ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿದರು. ಪ್ರಶ್ನೆ 3, ಅವರಿಗೆ 50 ರೂಪಾಯಿ ಡ್ಯಾಶ್ ವಿಧಿಸಲಾಯಿತು. ಅವರಿಗೆ 50 ರೂಪಾಯಿ ದಂಡ ಅಂದರೆ ಫೈನ್ ವಿಧಿಸಲಾಯಿತು. ಈಗ ಪ್ರಶ್ನೆ ಸರಿ ತಪ್ಪು ಗುರುತಿಸಿ ಅಂತ ಇದೆ.
ಮೊದಲನೇದು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನಭೋಗ ರಂಗನಾಥರಾವ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು. ಇದು ತಪ್ಪು. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಸರಿ. 3. ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು. ತಪ್ಪು. ಈಗ ಮುಖ್ಯ ಪ್ರಶ್ನೆಯು ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಓ ಪಟ್ಟಿ ಇದೆ, ಇಲ್ಲಿ ಆ ಪಟ್ಟಿ ಇದೆ. ಇದರಲ್ಲಿನ ವಿರುದ್ಧಾರ್ಥಕ ಪದಗಳನ್ನು ನಾವು ಜೋಡಿಸಿ ಬರಿಬೇಕು, ಸರಿಯಾದದ್ದನ್ನು. ನೋಡಿ, ಇಲ್ಲಿ ಆರಂಭ ಇದೆ, ಇದು ಮುಕ್ತಾಯ. ಆರಂಭ ಅಂದರೆ ಸ್ಟಾರ್ಟ್, ಇದು ಮುಕ್ತಾಯ ಅಂದರೆ ಎಂಡ್. ಓಕೆ, ಆರಂಭ, ಇದರ ಉತ್ತರ ನೋಡಿ, ಇದು ಬರ್ತಿದ್ದೀನಿ. ಮುಕ್ತಾಯ, ಆರಂಭ, ಮುಕ್ತಾಯ. ಪ್ರವೇಶ, ಪ್ರವೇಶ ಅಂದರೆ ಎಂಟ್ರಿ ಅಂತ. ಓಕೆ, ನಿರ್ಗಮನ, ನಿರ್ಗಮನ ಅಂದರೆ ಎಕ್ಸಿಟ್. ಓಕೆ, ಪ್ರವೇಶ, ನಿರ್ಗಮನ. ಸೋಲು, ಗೆಲುವು, ಸೋಲು, ಗೆಲುವು. ನೋಡಿದೆ, ಗೆಲುವು, ಸೋಲು, ಗೆಲುವು. ಧೀರ, ಹೇಳಿ, ಧೀರ, ಹೇಳಿ. ಓಕೆ, ಈಗ ಸಾಮರ್ಥ್ಯಾಧಾರಿತ ಚಟುವಟಿಕೆಗಳನ್ನು ನೋಡೋಣ ಮಕ್ಕಳೇ. ಈಗ ಅದರಲ್ಲಿ ಮುಖ್ಯ ಪ್ರಶ್ನೆ ಒಂದು, ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡಿ ಅಂತ ಇದೆ. ನಕಲು ಮಾಡಿ ಅಂದರೆ ಕಾಪಿ ಮಾಡಬೇಕು. ಏಸೂರು ಕೊಟ್ಟರು, ಏಸೂರು ಬಿಡೆವು. ನೋಡಿ, ಇಲ್ಲಿ 2 ಲೈನನ್ನು ಬಿಟ್ಟಿದ್ದಾರೆ. ನೀವು ಅದರಲ್ಲಿ ಇದು ಆ್ಯಸ್ ಇಟ್ ಈಸ್ ಎಂದನ್ನು ಬರೀಬೇಕಾಗತ್ತೆ. ಓಕೆ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ನೋಡಿ, ಇಲ್ಲಿ 2 ಸಲ ನಾನು ಬರ್ತಿದ್ದೀನಿ. ನೀವು ಇದೇ ಥರ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕಾಪಿ ಮಾಡಬೇಕು. ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿಗೆ ಪ್ರವೇಶವಿಲ್ಲ. ಓಕೆ, ಈಗ ಮುಖ್ಯ ಪ್ರಶ್ನೆ ಆ, ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಆಳುತ್ತಿದ್ದರು ಹಿಂದೆ ಬ್ರಿಟಿಷರು ಭಾರತವನ್ನು. ಓಕೆ, ಈ ಥರ ಇದು ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ. ನಾವು ಸರಿಯಾದ ವಾಕ್ಯವನ್ನು ರಚನೆ ಮಾಡಬೇಕು, ಅನ್ಸ್ಕ್ರಾಂಬಲ್ ಅಂತ ಮಾಡಬೇಕು. ಓಕೆ, ಹಿಂದೆ ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದರು. ನೋಡಿ, ಇಲ್ಲಿ ಹಿಂದೆ ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದರು. 2ನೇದು, ಸ್ವತಂತ್ರ ಈಸೂರಿನವರು ಪ್ರೇಮಿಗಳು. ಓಕೆ, ಸರಿಯಾದ ಇದು ವಾಕ್ಯ, ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು. ಓಕೆ, ಈಗ ಮುಖ್ಯ ಪ್ರಶ್ನೆ ಈ, ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ ಅಂತರದೊಂದಿಗೆ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ದಾರ, ಬಟ್ಟೆ, ಹೆಂಗಸು, ಪ್ಯಾಂಟು, ಸೀರೆ, ಲಂಗ, ಒಣಗಿಸು ಮತ್ತು ಸೂರ್ಯ. ಓಕೆ, ಹೀಗೆ ಇವು ಕೆಲವೊಂದು ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ. ಈ ಶಬ್ದಗಳನ್ನು ನಾವು ಬಳಸ್ಕೊಂಡು ಒಂದು ವಾಕ್ಯವನ್ನು ಮಾಡಬೇಕು. ಓಕೆ, ನೋಡಿ, ಇಲ್ಲಿ ಚಿತ್ರ ನೋಡಬೇಕು. ಚಿತ್ರ ನೋಡ್ಕೊಂಡ್ಬಿಟ್ಟು ಈ ಪದಗಳನ್ನು ಉಪಯೋಗಿಸಿ 2 ವಾಕ್ಯಗಳನ್ನು ಮಾಡಬೇಕು ಮಕ್ಕಳೇ. ನೋಡಿ, ನಾನು ಇಲ್ಲಿ ಮಾಡಿದ್ದೀನಿ. ಹೆಂಗಸು, ನೋಡಿ ಇಲ್ಲಿ ಹೆಂಗಸು ಅಂತ ಇದೆ. ಹೆಂಗಸು ಸೂರ್ಯನ, ನೋಡಿ ಸೂರ್ಯ ಅಂತ ಇದೆ. ಬಿಸಿಲು ಅಂತ ಇದೆ, ಇಲ್ಲ ಬಿಸಿಲು ಅಂತ ಇಲ್ಲ, ಒಣಗಿಸು ಅಂತ ಇದೆ. ಓಕೆ, ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆಗಳನ್ನು, ನೋಡಿ ಬಟ್ಟೆ ಇದೆ, ಬಟ್ಟೆಗಳನ್ನು ಒಣಗಿಸುತ್ತಿದ್ದಾಳೆ. ನೋಡಿ, ಏನು ಮಾಡ್ತಾ ಇದ್ದಾರೆ, ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆಗಳನ್ನು ಒಣಗಿಸ್ತಾ ಇದ್ದಾರೆ. ಓಕೆ, ಈಗ 2ನೇದು ವಾಕ್ಯ, ಹೆಂಗಸು ನೋಡಿ ಇಲ್ಲಿ ದಾರ ಇದೆ, ಪ್ಯಾಂಟು, ಸೀರೆ, ಲಂಗ ಅಂತ ಇದೆ. ಓಕೆ, ಇವನ್ನ ಬಳಸಿ ಇನ್ನೊಂದು ವಾಕ್ಯವನ್ನು ಮಾಡೋಣ. ಹೆಂಗಸು ದಾರದ ಮೇಲೆ ಪ್ಯಾಂಟು, ಸೀರೆ, ಲಂಗಗಳನ್ನು ಒಣಗಿಸಲು ಹಾಕುತ್ತಿದ್ದಾಳೆ. ಓಕೆ, ಈ ರೀತಿ ನೀವು ಕೂಡ 2 ವಾಕ್ಯಗಳನ್ನು, ಈ ಚಿತ್ರವನ್ನು ನೋಡಿ ಹಾಗೆ ಈ ಪದಗಳನ್ನು ಉಪಯೋಗಿಸಿ 2 ವಾಕ್ಯಗಳನ್ನು ರಚನೆ ಮಾಡಬೇಕು. ಈಗ ನೋಡಿ, ಇಲ್ಲಿ ಭಾಷಾಭ್ಯಾಸ, ಅದರಲ್ಲಿ ಮುಖ್ಯ ಪ್ರಶ್ನೆ ಒಂದು, ಚಿತ್ರ ನೋಡಿ ಮಾದರಿಯಂತೆ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ಮಾದರಿ, ಇದು ಗಾಡಿ. ನೋಡಿ, ಇಲ್ಲಿ 3 ಗಾಡಿಗಳಿವೆ, ಅದಕ್ಕಾಗೇನು ಗಾಡಿಗಳು. ಇದು ಏಕವಚನ, ಇದು ಬಹುವಚನ, ಸಿಂಗ್ಯುಲರ್, ಇದು ಪ್ಲೂರಲ್ ಅಂತ. ಓಕೆ, ಅದೇ ರೀತಿ ನೋಡಿ, ನಾವು ಇಲ್ಲಿ ಇದೇನು ಕುದುರೆ, ಒಂದು ಕುದುರೆ ಇದೆ, ಇಲ್ಲಿ 4 ಕುದುರೆಗಳಿವೆ, ಅದಕ್ಕೆ ಕುದುರೆಗಳು ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಇವಾಗ ಇದು ಗಿಳಿ, ಗಿಳಿಗಳು. ಓಕೆ, ಏಕವಚನ ಮತ್ತು ಇದು ಬಹುವಚನ.
ಈಗ ಮುಖ್ಯ ಪ್ರಶ್ನೆ ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದಗಳನ್ನು ಬರೆಯಿರಿ ಅಂತ ಇದನ್ನು ಬೇಕು ನೋಡಿ. ಮಾದರಿ ಕೊಟ್ಟಿದ್ದಾರೆ. ಅಕ್ಕ ಅಕ್ಕಂದಿರು. ಓಕೆ, ಅಕ್ಕ ಅಕ್ಕಂದಿರು. ಅದೇ ರೀತಿ ಅಣ್ಣ ಅಂತ ಇದೆ ನೋಡಿ, ಇಲ್ಲಿ ಅಣ್ಣಂದಿರು. ಅಣ್ಣ ಅಣ್ಣಂದಿರು. ತಮ್ಮ ಇದೆ, ತಮ್ಮಂದಿರು. ಓಕೆ, ಚಿಕ್ಕಪ್ಪ ಚಿಕ್ಕಮ್ಮಂದಿರು. ಚಿಕ್ಕಮ್ಮ ಚಿಕ್ಕಮ್ಮಂದಿರು ನೋಡಿ ಇಲ್ಲಿ, ಚಿಕ್ಕಮ್ಮಂದಿರು. ಥರ್ಡ್ ಒನ್. ಫೋರ್ತ್ ಒನ್, ಅಜ್ಜ ಅಜ್ಜಂದಿರು. ಮಾವ ಮಾವಂದಿರು. ಚಿಕ್ಕಪ್ಪ ಚಿಕ್ಕಪ್ಪಂದಿರು. ಓಕೆ, ಇದು ಏಕವಚನ ಮತ್ತು ಬಹುವಚನಗಳು. ನೋಡಿ ಇಲ್ಲಿ ಪ್ರಶ್ನೆ. ಈ ಚಿತ್ರವನ್ನು ಗಮನಿಸು. ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆಯಿರಿ ಅಂತ ಇದೆ. ಓಕೆ, ನೋಡಿ ಚಿತ್ರ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ ಇಲ್ಲಿ ಮಾದರಿ ಮನೆಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿ. ಸೊ ಅದಕ್ಕೆ ಮನೆಗಳು ಅಂತ ಬರೆದಿದ್ದಾರೆ. ಓಕೆ, ಈಗ ನೋಡಿ ತುಂಬ ಜನ ಇದ್ದಾರಲ್ಲ ಇಲ್ಲಿ, ಜನರು. ಓಕೆ, ಇಲ್ಲಿ ಮರಗಳು ಕಾಣಿಸ್ತಾ ಇದ್ದಾವೆ. ಓಕೆ, ಮರಗಳು. ಅಂಗಡಿಗಳಿದ್ದಾವೆ, ಅಂಗಡಿಗಳು. ರಥಗಳು. ಓಕೆ, ನೋಡಿ ಇಲ್ಲಿ ವಿದ್ಯುತ್ ತಂತಿಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ, ವಿದ್ಯುತ್ ತಂತಿಗಳು. ನೋಡಿ ಇಲ್ಲಿ ತೋರಣ, ಪೇಪರ್ನಿಂದ ಅವರು ತೋರಣಗಳನ್ನು ಮಾಡಿದ್ದಾರೆ, ತೋರಣಗಳು. ಓಕೆ, ಈ ರೀತಿ ಬಹುವಚನ ಚಿತ್ರದಲ್ಲಿ ಕಾಣಿಸುವಂತಹ ವಸ್ತುಗಳನ್ನು ನೋಡಿ ಅಥವಾ ವ್ಯಕ್ತಿಗಳನ್ನು ನೋಡಿ ನಾವು ಅದನ್ನು ಬಹುವಚನದಲ್ಲಿ ಬರಿಬೇಕು. ಈಗ ಭಾಷಾ ಚಟುವಟಿಕೆ, ಅದರಲ್ಲಿ ಮುಖ್ಯ ಪ್ರಶ್ನೆ 1. ಇಲ್ಲಿ ಕೊಟ್ಟಿರುವ ಕೆಲವು ಅನ್ಯ ದೇಶೀಯ ಶಬ್ದಗಳನ್ನು ಓದಿ ತಿಳಿಯಿರಿ ಅಂತ ಇದೆ ನೋಡಿ. ಅರೇಬಿಕ್ ಪದ ಖಾತೆ ಕಿದ್ರಿ, ಇದು ಅರೇಬಿಕ್ ಪದ. ಅಮಲ್ದಾರ್, ಮೊಕದ್ದಮೆ, ಕಚೇರಿ, ಕುರ್ಚಿ. ಓಕೆ, ಪಾಠದಲ್ಲಿ ಬಂದಿರತಕ್ಕಂತಹ ಈ ಶಬ್ದಗಳು ಇದಕ್ಕೆ ಅರೇಬಿಕ್ ಪದಗಳು ಇವು. ಓಕೆ, ಇಂಗ್ಲಿಷ್ ಪದಗಳು ಯಾವ ನೋಡೋಣ. ಸ್ಕೂಟರ್, ಬಕೆಟ್, ನಿಕ್ಕರ್, ಪ್ಯಾಂಟ್, ಬ್ಯಾಂಕ್. ಇವು ಇಂಗ್ಲಿಷ್ ಪದಗಳು. ಹಿಂದೂಸ್ತಾನಿ ಪದಗಳು ಟೋಪಿ, ಗಡಿಯಾರ, ಗಾಡಿ, ಗಿರಾಕಿ, ಗಾಬರಿ. ಇವು ಹಿಂದೂಸ್ತಾನಿ ಪದಗಳು. ಈಗ ಮುಖ್ಯ ಪ್ರಶ್ನೆ ನಡುಗಟ್ಟುಗಳ ಅರ್ಥ ತಿಳಿಯಿರಿ ಅಂತ ಇದೆ. ನುಡಿಗಟ್ಟು, ನುಡಿಗಟ್ಟುಗಳ ಅರ್ಥ ತಿಳಿಯಿರಿ. ನುಡಿಗಟ್ಟು ಅರ್ಥ ಎತ್ತಿದ ಕೈ ಅಂದರೆ ಪ್ರವೀಣ. ಎತ್ತಿದ ಕೈ ಅಂದರೆ ಅವನು ತುಂಬ ಟ್ಯಾಲೆಂಟೆಡ್ ಅಂತ. ಓಕೆ, ಕಬ್ಬಿಣದ ಕಡಲೆ. ಓಕೆ, ಕಠಿಣವಾದ ವಿಷಯ, ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ. ತಲೆ ಹಾಕು ಅಂದರೆ ಇಂಟರ್ಫಿಯರ್ ಮಾಡು, ಮಧ್ಯ ಪ್ರವೇಶಿಸು. ಎಳ್ಳಷ್ಟು ಸ್ವಲ್ಪ ಕೂಡ ಇಲ್ಲ ಅಂತ, ಅತ್ಯಲ್ಪ. ರೈಲು ಬಿಡು ಅಂದರೆ ಸುಳ್ಳು ಹೇಳು. ಕಾಲು ತೆಗೆ ಅಂದರೆ ಹೊರಡು ಅಥವಾ ಹಿಂಗಡೆ ಸರಿ ಅಂತ ಹೇಳಿ. ಏನಾದ್ರು ನಾವು ಕೆಲಸ ಹೇಳಿದಾಗ, ತಮ್ಮ ಕೆಲಸ ಹೇಳಿದಾಗ ನಾವು ಇನ್ನೊಂದು ರೀಸನ್ ಕೊಟ್ಟು ಅದಕ್ಕೆ ನಾವು ಕಾಲು ಹಿಂದೆ ತಗೊಳ್ತೀವಿ ಅಂತೇವಲ್ಲ, ಅದಕ್ಕೆ. ಓಕೆ, ನಂದು ಹೋಮ್ವರ್ಕ್ ಇದೆ. ಅಮ್ಮ ಏನಾದರೂ ಕೆಲಸ ಹೇಳಿದಾಗ ನಾವೇನಂತೀವಿ, ನಂದು ಹೋಮ್ವರ್ಕ್ ಇದೆ, ನಾನು ಬರೀಬೇಕು, ನಂಗೆ ಬೋರ್ ಆಗ್ತಾ ಇದೆ, ನಾನು ಟಿ ವಿ ನೋಡಬೇಕು ಅಂತ ಹೇಳ್ತೀವಲ್ಲ. ಸೊ ಆ ಥರ ಕಾಲು ತೆಗೆ ಅಥವಾ ಏನೋ ರೀಸನ್ ಕೊಡೋದು ಅಂತ. ನೋಡಿ, ಮುಖ್ಯ ಪ್ರಶ್ನೆ ವಾಕ್ಯದಲ್ಲಿನ ಬಿಟ್ಟ ಸ್ಥಳವನ್ನು ಹಿಂದೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ. ನೋಡಿ ಇಲ್ಲಿ ಹಿಂದಿನ ನಾವು ಇವಾಗ ನುಡಿಗಟ್ಟನ್ನು ನೋಡಿದ್ವಲ್ಲ, ಅದರಲ್ಲಿ ಯಾವುದು ಇದಕ್ಕೆ ಸೂಟ್ ಆಗುತ್ತೆ ಅದನ್ನು ಬರಿ ಅಂತ ಹೇಳ್ತಾ ಇದ್ದಾರೆ. ರಾಜು ಕೆಲಸ ಮಾಡುವುದರಲ್ಲಿ ಎತ್ತಿದ ಕೈ. ನೋಡಿಲಿ, ರಾಜು ಕೆಲಸ ಮಾಡುವುದರಲ್ಲಿ ಅಂದರೆ ಪ್ರವೀಣ ಅಂತ, ಅವನು ತುಂಬ ಟ್ಯಾಲೆಂಟೆಡ್ ಅಂತ. ಓಕೆ, ಯಾವಾಗಲೂ ಅವನು ಮುಂದೆ ಬರ್ತಾನೆ ಅಂತ. ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ತಲೆ ಹಾಕುವುದಿಲ್ಲ ಅಂದರೆ ಇಂಟರ್ಫಿಯರ್ ಆಗುವುದಿಲ್ಲ ಅಂತ. ಅವರು ಮಾತನಾಡ್ತಿರ್ಬೇಕಾದ್ರೆ ನಾವು ಅನಗತ್ಯವಾಗಿ ಇಂಟರ್ಫಿಯರ್ ಆಗಬಾರ್ದು ಅಂತ. 3ನೇದು, ಕೆಲವರು ನಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ರೈಲು ಬಿಡುತ್ತಾರೆ. ಅಂದರೆ ನಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ, ತಮಗೆ ಗೊತ್ತಿಲ್ಲದಿದ್ದರೂ ಅವ್ರಿಗೆ ವಿಷಯ ಗೊತ್ತಿರೋದಿಲ್ಲ, ಆದರೂ ಏನೋ ಸುಳ್ಳನ್ನು ಹೇಳಿ ನನ್ನ ಹತ್ರ ಅದು ಇದೆ ಇದು ಇದೆ ಅಂತ ಹೇಳಿ ಸುಮ್ಮನೆ ಅವರು ರೈಲು ಬಿಡು ಅಂದರೆ ಸುಳ್ಳು ಹೇಳು ಅಂತ. ಓಕೆ, 4ನೇದು, ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಕಾಲು ತೆಗೆಯುವನು. ನಾನು ಆವಾಗಲೇ ಹೇಳಿದ್ನಲ್ಲ, ಏನಾದರೂ ಅಮ್ಮ ಕೆಲಸ ಹೇಳಿದಾಗ ನಾವೇನು ಮಾಡ್ತೀವಿ,
ನನಗೆ ಹೋಮ್ವರ್ಕ್ ಇದೆ ಅದು ಇದೆ ಅಂತ ಹೇಳಿ ನಾವು ಹಿಂದೆ ಸರಿತೀವಲ್ವ, ಅದಕ್ಕೆ ಕಾಲು ತೆಗೆಯುವುದು ಅಂತ ಹೇಳ್ತಾರೆ ಮಕ್ಕಳೇ. ಓಕೆ, ಇಲ್ಲಿಗೆ ನಮ್ಮ ಎಲ್ಲ ಭಾಷಾಭ್ಯಾಸಗಳು ಹಾಗೂ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು ಮಕ್ಕಳೇ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.